ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಕೋಬೇಕಾಗಿತ್ತು, ಬಟ್ ನನಗೆ ಸ್ವಲ್ಪನೂ ಟೈಮ್ ಸಿಕ್ಕಿರಲಿಲ್ಲ. ತುಂಬಾ ಬ್ಯುಸಿ ಆಗಿಬಿಟ್ಟೆ ಬೇರೆ ಕೆಲಸಗಳಲ್ಲಿ. ನಾನು ಹೇಳ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ಏನೇನು ಕೆಲಸಗಳಿದ್ವು, ಏನೇನು ಪ್ರೊಸೀಜರ್ಸ್ ಎಲ್ಲ ಇದ್ವು ಅಂತ. ಸೊ ಅದೆಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಇಷ್ಟು ದಿನ ಆಯಿತು. ಆ್ಯಂಡ್ ಪ್ಯಾಕಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾಳೆ ಮಾರ್ನಿಂಗ್ ಅಂದರೆ ಒಂದು 5-6 ಓ ಕ್ಲಾಕ್ ಹಾಗೆ ನಾನು ಬ್ಯಾಂಗ್ಳೂರಿಗೆ ಹೊರಡಬೇಕು. ಯಾಕೆ ಅಂದರೆ ಸ್ವಲ್ಪ ಬೇಗ ರೀಚ್ ಆದರೆ ಅಲ್ಲೂ ಸ್ವಲ್ಪ ಕೆಲಸಗಳಿದ್ದಾವೆ, ಅದು ಕೂಡ ಹೇಳ್ತೀನಿ ನೆಕ್ಸ್ಟ್ ವ್ಲಾಗ್ಸಲ್ಲಿ. ಸೊ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಏನೋ ಒಂದು ತೋರಿಸ್ಬೇಕಾಗಿತ್ತು. ಏನಪ್ಪ ಅಂದರೆ ಈಗ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಒಂದು ಪ್ಯಾಕಿಂಗ್ ಕ್ಯೂಬ್ಸ್ ಅಂತ ಏನೋ ಹೇಳ್ತಾರೆ ಅದಕ್ಕೆ, ಅದನ್ನು ತರಿಸಿದ್ದೀನಿ. ತುಂಬಾ ಹೆಲ್ಪ್ಫುಲ್. ನಿಮಗೆ ಬೇಕಿದ್ರೆ ನೀವು ಕೂಡ ತರಿಸ್ಕೋಬೋದು. ನೀವು ಏನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತದು. ಇವೇ ಅದು ಬ್ಯಾಗ್ ಪೌಚ್ ಫಾರ್ ಟ್ರಾವೆಲ್ ಅಂತ, ವಾಶ್ ಬ್ಯಾಗ್ ಅಂತ ನೇಮ್. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು 3 ಸೆಟ್ಟಲ್ಲಿ ಬರುತ್ತೆ. ನನಗೆ ಸಾಕಾಗಿತ್ತು ಇದು 3 ಸೆಟ್ಟು. ಒಂದು 5-6 ಸೆಟ್ಟಲ್ಲೂ ಇತ್ತು, ಬಟ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಇದು ನನಗೆ ಸಾಕು ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ತರಿಸಿದೆ. ಇದು ಅಂದರೆ ಒಂದೊಂದು ಸೈಜಲ್ಲಿದೆ. ಇದು ಸ್ವಲ್ಪ ದೊಡ್ಡದು, ಇದಕ್ಕಿಂತ ಸ್ವಲ್ಪ ಚಿಕ್ಕದು, ಇದಕ್ಕಿಂತ ಸ್ವಲ್ಪ ಚಿಕ್ಕದು ಇನ್ನೊಂದಿದೆ. ಸೊ ಆ ರೀತಿಯಾಗಿದೆ ಇದು 3 ಸೆಟ್ಟು. ತುಂಬ ಸಖತ್ತಾಗಿದೆ ಕ್ವಾಲಿಟಿ. ಒಂದರಲ್ಲಿ ಡಾಕ್ಯುಮೆಂಟ್ಸು, ಇನ್ನೊಂದರಲ್ಲಿ ಜ್ಯುವೆಲರೀಸು, ಮತ್ತು ಇನ್ನೊಂದರಲ್ಲಿ ಬೇರೆ ಏನಾದರೂ ಆ್ಯಕ್ಸಸರೀಸ್ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ತರಿಸಿದ್ದೀನಿ ನಾನು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಪರ್ ಅಡಲ್ಟ್ 7 kgs ಮಾತ್ರ ತೊಗೊಂಡಿದ್ವಿ. ಸೊ ಅಷ್ಟೇ 7 kg ಆಗೋ ಅಷ್ಟೇ ನಾನು ಪ್ಯಾಕ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇನ್ನೊಂದೇನು ಯೋಚನೆ ಮಾಡಿದೆ ಅಂದರೆ, ಸ್ವಲ್ಪ ಜಾಸ್ತಿ ತೊಗೊಂಡು ಹೋಗೋದ್ರಿಂದ ನನಗೂ ಕೂಡ ರಿಸ್ಕ್ ಆಗುತ್ತೆ ಅಲ್ಲಿ ಕ್ಯಾರಿ ಮಾಡೋದಕ್ಕೆಲ್ಲ. ಅದಕ್ಕೋಸ್ಕರ 7 kgನೇ ಇರಲಿ ಅಂತ ಹೇಳಿ ಡಿಸೈಡ್ ಮಾಡಿ ಪರ್ ಅಡಲ್ಟ್ 7 kg. ಸೊ ಇವಾಗ ನಾನು 7 kg 2 ಲಗೇಜ್ಗಳನ್ನ ಇಟ್ಕೊಂಡಿದ್ದೀನಿ, ಟ್ರಾಲಿ ಬ್ಯಾಗ್ನ ಇಟ್ಕೊಂಡಿದ್ದೀನಿ. 2 ಇವಾಗ ನಾನು ಸ್ಮಾರ್ಟಾಗಿ ಥಿಂಕ್ ಮಾಡಿ ನಾನು ಇವಾಗ ಫಿಲ್ ಮಾಡಬೇಕು. ನಮ್ಮ ಚಿಕ್ಕಕ್ಕ ಅಂತ ಇದ್ಲು, ಸಾಧ್ಯನೇ ಇಲ್ಲ, ಅಂದರೆ ನಾನು ಹೋಗ್ತಾ ಇರೋದು 15 ಡೇಸ್ಗೆ, ಸಾಧ್ಯನೇ ಇಲ್ಲ ಅಷ್ಟೊಂದು ಬಟ್ಟೆಗಳು ನೀನು 7 kgsಲ್ಲಿ ಇಟ್ಕೊತೀಯ ಅನ್ನೋದು ಅಂತ ಹೇಳ್ತಾ ಇದ್ಲು. ಅದು ಹೇಗೆ ಇಟ್ಕೊತೀಯೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಲು. ಸೊ ನನಗೆ ಸ್ವಲ್ಪ ಭಯ ಆಯಿತು, ಹೌದಲ್ಲ 2 ವೀಕ್ಸ್ಗೆ ಹೇಗೆ ಇಟ್ಕೊಳ್ಳೋದು ಅಂತ. ಬಟ್ ಸ್ಮಾರ್ಟ್ ಥಿಂಕ್ ಮಾಡಿ ನಾನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ನೋಡೋಣ ಯಾವ ರೀತಿ ಪ್ಯಾಕಿಂಗ್ ಆಗುತ್ತೆ ಅಂತ ನೋಡೋಣ. ಇವಾಗ ಮಾಡ್ತೀನಿ. ನಾನು ಈ ರೀತಿಯಾಗಿ ಪ್ಯಾಕ್ ಮಾಡಿದ್ದೀನಿ ಸ್ಮಾರ್ಟೋ ಏನೋ ಗೊತ್ತಿಲ್ಲ. 7 kgs ವೇಟ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ 7 kgs ಇದೆಯೋ ಇಲ್ವೋ ಅನ್ನೋದು. ವೇಟ್ ಚೆಕ್ ಮಾಡೋದು ಕೂಡ ತರಿಸಿದ್ದೀನಿ. ಇದೆಲ್ಲ ಪ್ಯಾಕಿಂಗ್ ಎಲ್ಲ ಆದಮೇಲೆ ಒಂದ್ಸಲ ಚೆಕ್ ಮಾಡ್ತೀನಿ. ಗೈಸ್ ನೋಡಿದ್ರಲ್ಲ, ಲಗೇಜ್ ಟ್ರಾಲಿ ಏನಿದೆ 7 kgವರೆಗೂ ಇರಬೇಕು, 9 kgವರೆಗೂ ತೋರಿಸ್ತು. ಹಂಗೋ ಹಿಂಗೋ ಮಾಡಿ 7.5 kg ಆಗೋ ತನಕ ಫಿಲ್ ಮಾಡಿದ್ದೀನಿ, ಪ್ಯಾಕ್ ಮಾಡಿದ್ದೀನಿ. ಇನ್ನೊಂದಂತೂ 8.5 ಆ ರೀತಿ ತೋರಿಸ್ತಾ ಇದೆ. ಸೊ ನೈಟು ಮತ್ತೆ ಅದನ್ನು ಮತ್ತೆ ನೋಡಬೇಕು, ಯಾವ್ದು ಬೇಕು ಯಾವ್ದು ಬೇಡ ಅಂತ ತೆಗಿಬೇಕು. ಹೇರ್ ಕಟ್ ಆಗಿಲ್ಲ, ಈಗ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ. ಈಗ ಅಲ್ಲಿಗೆ ಹೊರಟಿದ್ದೀನಿ. ಸೊ ಆನ್ ದ ವೇಲಿ ಇಡ್ಲಿ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀನಿ. ಗೈಸ್, ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ನನಗೆ ಈ ಸಲ ಈ ಹೇರ್ ಕಟ್ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಸ್ವಲ್ಪ ಕೆಡಿಸಿದ್ರು, ಈ ಸಲ ಸಖತ್ತಾಗಿ ಮಾಡಿದ್ದಾರೆ. ಈ ಹೋಟೆಲ್ ನನಗೆ ತುಂಬಾ ಇಷ್ಟ. ಎದುರುಗಡೆ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ನಾನು ಶುಂಠಿ ಕಾಫಿ ಕುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಖಾರ ಇರುತ್ತೆ, ಸಖತ್ ಇಷ್ಟ ನನಗೆ ಇದು. ಯಾವಾಗ ಈ ಹೋಟೆಲಿಗೆ ಬಂದ್ರೂ ನಾನು ಶುಂಠಿ ಕಾಫಿ ಕುಡ್ದೆ ನಾನು ಮನೆಗೆ ಹೋಗೋದು. ಇಲ್ಲಿ ಬಂದು ಶುಂಠಿ ಕಾಫಿ ಕುಡಿದ್ವಿ. ಸೊ ಇವಾಗ ನಾವು ಜಿಮ್ಗೆ ಹೊರಡಬೇಕು. ನಾಳೆಯಿಂದ ಕಂಟಿನ್ಯೂ 15 ಡೇಸ್ ಜಿಮ್ ಇರಲ್ಲ. ಸೊ ಇವತ್ತು ಜಿಮ್ ಮುಗಿಸ್ಕೊಂಡು ಬಂದು, ಇನ್ನೂ ತುಂಬ ಇದೆ ಕೆಲಸ. ಇನ್ನೂ ಪ್ಯಾಕಿಂಗ್ ಸರಿಯಾಗಿ ಆಗಿಲ್ಲ ಆ್ಯಕ್ಚುಲಿ. ಇನ್ನೂ ಅದ್ರಲ್ಲಿ ಫಿಲ್ಟರ್ ಮಾಡಬೇಕು. 7 kgಕ್ಕಿಂತ ಜಾಸ್ತಿ ತೋರಿಸ್ತಾ ಇದೆ.
ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಕಂಪ್ಲೀಟ್ 14 ಡೇಸ್ಗೆ. ಸೊ ಆ ಒಂದು ವ್ಲಾಗ್ಸ್ ಏನಿದೆ ನನ್ನ ಚಾನಲಲ್ಲಿ ಬರುತ್ತೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗೈಸ್.